ಹಲೋ ಗೈಸ್, ನಾವೀಗ ಗಿಡಕ್ಕೆ ಬುಡ ಮಾಡಿ ಗೊಬ್ಬರ ಹಾಕಿ ಯಾವ ಥರ ಇದು ಮಾಡಿದ್ದೀವಿ ಅಂತ ತೋರಿಸ್ತೀವಿ. ಇದು ಅಡಿಕೆ ಗಿಡ ನೋಡ್ತಾ ಇರ್ಬೋದು ಎಲ್ಲ. ನೋಡಿದ್ರೆ ನೋಡ್ಬೋದು ಎಲ್ಲ ನಾವು ಸ್ವಲ್ಪ ಅಗಲ ಮಾಡಿಬಿಟ್ಟು ಕೂಳಿನ ನಂತರ ಅದಕ್ಕೆ ಗೊಬ್ಬರ ಹಾಕಿಬಿಟ್ಟು ನೆಕ್ಸ್ಟು ಮೇಲ್ಗಡೆ ಎಲ್ಲ ಗೊಬ್ಬರ ಸೊಪ್ಪು ಅಂತೀವಿ ನಾವು. ಇದಕ್ಕೆ ನೀವೇನಂತೀರ ಗೊತ್ತಲ್ಲ, ನಾವು ಗೊಬ್ಬರ ಸೊಪ್ಪು ಅಂತೀವಿ. ಅದು ಹಾಕಿದ್ದೀವಿ. ಇದು ನೋಡಿ ಎಷ್ಟು ಸೈಜಾಗಿ ಬಂದಿದೆ. ಈ ಗಿಡ ನಟ್ಬಿಟ್ಟು 6 ತಿಂಗಳಾಯಿತು. ಹೋದ ಬೇಸಿಗೆಯಲ್ಲಿ ನೆಟ್ಟಿದ್ದು, ಅಂದರೆ ಅರೌಂಡ್ ಏಪ್ರಿಲ್ ಮಾರ್ಚ್ ಟೈಮಲ್ಲಿ ನೆಟ್ಟಿದ್ದು. 6 ಮಂತ್ ಆಯಿತು. ನಾವು ಬೇಸಿಗೆಯಿಂದಲೇ ತುಂಬ ನೀರು ಕೊಡ್ತಾ ಇದ್ವಿ. ನಾವು ಈಗೆಲ್ಲ ಗೊಬ್ಬರ ಎಲ್ಲದು ಕರೆಕ್ಟಾಗಿ ಮಾಡಿದ್ದಕ್ಕೆ ಚೆನ್ನಾಗಿ ಬಂದಿದ್ದಾವೆ. ಇದೇ ಥರ ಎಲ್ಲ ನೆಟ್ಟಿದ್ದೀವಿ. ಎಲ್ಲ ಒಂದೇ ಸೈಜ್ ಬಂದಿದ್ದಾವೆ. ಮತ್ತೊಂದು ಏನಂದರೆ, ನಾವು ಇಷ್ಟು ಮಣ್ಣು ತೆಗೆದುಬಿಟ್ಟು ನೆಟ್ಟಿರೋ ಜಾಗ ಇದು. ಸೊ ಅದಕ್ಕೆ ಫಲವತ್ತತೆ ಸಿಗೋದಿಲ್ಲ. ಆಲ್ಮೋಸ್ಟ್ ಯು ಕ್ಯಾನ್ ಸಿ ಹಿಯರ್ ಆಲ್ಮೋಸ್ಟ್ 7 ಫೀಟ್. ಸೊ 7 ಫೀಟ್ ಮಣ್ಣು ತೆಗೆದು ಏನು ಇಲ್ಲದಿರೋ ಜಾಗದಲ್ಲಿ ಹಚ್ಚಿದ್ದು. ಬಟ್ ನಾವು ಅದಕ್ಕೆ ಏನು ಮಾಡಿದ್ವಿ ಅಂದರೆ, ಹಚ್ಚೋಕ್ಕಿಂತ ಮೊದಲು ಕಾಡು ಮಣ್ಣು, ಗೊಬ್ಬರ, ಮನೆ ಗೊಬ್ಬರ, ಅಂದರೆ ಹಸುವಿನ ಗೊಬ್ಬರ ಮತ್ತು ಸೊಪ್ಪು ದರ್ಕು ಎಲ್ಲ ಮಿಕ್ಸ್ ಇರ್ತದಲ್ಲ, ಅದನ್ನು ಹಾಕಿಬಿಟ್ಟು ಹಚ್ಚಿರೋದದು. ಸೊ ಚೆನ್ನಾಗಿದ್ದಾವೆ. ಸೊ ನಾವು 4 ಇಯರ್ಸಲ್ಲಿ ಇದನ್ನು ನೋಡ್ತಿದ್ದೀವಿ. ಅದಕ್ಕೆ ಬರುವಂಥದ್ದು ನೋಡಬೇಕು. ಹಾಗೆ ಸೈಡಿಗೆ ಎಲ್ಲ ಮೆಣಸಿನ ಗಿಡ ಹಾಕಿದ್ವಿ. ಬಟ್ ಮಳೆ ಜಾಸ್ತಿ ಆಗಿದ್ದಕ್ಕೆ ಅದೆಲ್ಲ ಹೇಳಲಿಲ್ಲ ಏನು. ಹಾಗೆ ಮಧ್ಯೆ ಮಧ್ಯೆ ನೆರಳಿಗೆ ಅಂಥೇಳಿ ಒಂದೊಂದು ಬಾಳೆ ಗಿಡ ನೆಟ್ಟಿದ್ದೀವಿ. ಇದರಲ್ಲೆಲ್ಲ ಜಾಸ್ತಿ ಇದ್ದಾವೆ, ಇದನ್ನೆಲ್ಲ ತೆಗಿಬೇಕು. ಈ ಥರ ಇರೋದು. ಮತ್ತೊಂದು, ನೀವು ಅಡಿಕೆ ಒಗ್ಗಾಕಿದವಾಗ, ಅಂದರೆ ಅಡಿಕೆ ಬೀಜನ ಸಸಿ ಮಾಡಿದಾಗ ಅದು ತುಂಬ ತೆಳ್ಳಗಾಗಿ ಉದ್ದಕ್ಕೆ ಬರ್ತವೆ. ಮತ್ತು ನೀವು ಅದು ಬಿಸಿಲಿಗೆ ತಡೆಯೋದಿಲ್ಲ. ನೆಕ್ಸ್ಟ್ ನೀವು ನೆಟ್ಟಿರಂದ ತಕ್ಷಣ ಅದಕ್ಕೆ ನೆರಳು ಮಾಡಬೇಕಾಗತ್ತೆ. ಏನಾಗುತ್ತೆ, ನಾವು ಇಷ್ಟೆಲ್ಲ ಮಾಡಿದ್ವಿ, ಏನೂ ನೆರಳು ಮಾಡಿಲ್ಲ ನಾವು ಬಿಸಿಲಲ್ಲಿ. ಈ ವರ್ಷ ಬಿಸಿಲು ಹೇಗಿತ್ತು ಅಂತ ಗೊತ್ತಿದೆ. ಸೊ ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಹಚ್ಚಿರೋದು ಗಿಡ ಎಲ್ಲ. ಸೊ ಆದರೂ ಇಷ್ಟೆಲ್ಲ ಚೆನ್ನಾಗಿದೆ. ನಾವು ಯಾವ ಥರ ಬೆಳೆಸ್ತೀವಿ, ಮತ್ತು ಅಡಿಕೆ ಸಸಿದು ಬುಡ ದಪ್ಪಾಗಿ ಬಂದರೆ ಚೆನ್ನಾಗಿ ಬರುತ್ತೆ. ಬುಡ ದಪ್ಪಾಗಿ ಬರಬೇಕು. ಅದು ಹೆಂಗೆ ಮಾಡ್ತೀವಿ ಅಂತ ಅದನ್ನು ತೋರಿಸ್ತೀವಿ. ನಾವು ಎಲ್ಲ ಸಸಿ ನಾವು ಒಂದೇ ಹತ್ರ ಒಗ್ಗಾಕ್ಬಿಟ್ಟು ನೆಕ್ಸ್ಟ್ ಅದನ್ನು ಕಿತ್ತು ಕೊಟ್ಟೆಲಿ ಹಾಕ್ತೀವಿ, ಮಣ್ಣು ತುಂಬಿಟ್ಟು. ಎಲ್ಲ ಕೊಟ್ಟೆಗೆ ನೋಡ್ತಿರ್ಬೋದು. ಇದಕ್ಕೆಲ್ಲ ನಾವು ಕಾಡು ಮಣ್ಣನ್ನು ತುಂಬಿದ್ದೀವಿ. ಅಂದರೆ ಪಕ್ಕಕ್ಕೆ ಕಾಡಿದೆ, ಅಲ್ಲೆಲ್ಲ ಮರ ಗಿಡ ಇರೋದಕ್ಕೆ ಅಲ್ಲೆಲ್ಲ ಬಿದ್ದುಬಿಟ್ಟು ಫುಲ್ ಫಲವತ್ತತೆ ಆಗಿರ್ತದೆ ಅದು. ಆ ಥರ ಮಣ್ಣನ್ನು ತುಂಬಿಟ್ಟು ನಾವು ಈಗ ಸದ್ಯಕ್ಕೆ ದೊಡ್ಡ ಕಟ್ಟೆ ಹಾಕ್ತಿದ್ದೀವಿ. ಈ ವರ್ಷ ಸ್ವಲ್ಪ ಸಣ್ಣ ಕೊಟ್ಟೆ ಹಾಕಿದ್ದೀವಿ. ಇಲ್ಲಾಂದರೆ ನಾವು 2 kg ಕೊಟ್ಟೆಗೆ ಹಾಕ್ತೀವಿ. ಇನ್ನೂ ದಪ್ಪ ಬರ್ತದೆ. ಇದು ನೋಡ್ತಿರ್ಬೋದು. ಇದು 4 ತಿಂಗಳು ಅಥವಾ 4 ತಿಂಗಳು ಸಸಿ ಅನಿಸುತ್ತೆ. ಅಂದರೆ ಮೊಳಕೆ ಬಂದ ನಂತರ ತೆಗೆದು ಹಾಕಿ 2-3 ತಿಂಗಳಾಯಿತು. ಕೊಟ್ಟೆಗೆ ಹಾಕ್ಬಿಟ್ಟು 2-3 ತಿಂಗಳಾಯಿತು. ಆಗಲೇ ನೀವು ನೋಡ್ತಿರ್ಬೋದು ಯಾವ ಥರ ಸೈಜ್ ಬಂದಿದ್ದಾವೆ ಅಂತೇಳಿ. ಚೆನ್ನಾಗಿ ಬಂದಿದ್ದಾವೆ. ಬಟ್ ಇನ್ನೂ ಚೆನ್ನಾಗಿ ಅಗಲ ಆಗಿಬಿಟ್ಟು ದಪ್ಪಾಗಿ ಬರಬೇಕು ಅಂದರೆ ಈ ಥರ ಅವನ್ನೇ ಹತ್ತಿರ ಇಡಬಾರ್ದು. ಅವಕ್ಕೆ ಸ್ವಲ್ಪ ಸ್ಪೇಸ್ ಕೊಟ್ಬಿಟ್ಟು ಇಡಬೇಕು. ಈ ಥರ ಇವಾಗ ಚೆನ್ನಾಗಿ ಬರ್ತವೆ. ನಾವು ಮತ್ತೊಂದು ಏನು ಮಾಡಿದ್ದೀವಿ ಅಂದರೆ, ಇಲ್ಲಿ ನೋಡ್ಬೋದು, ನಾವು ಏನು ಶೆಡ್ಡಿಂಗ್ ಏನಿಲ್ಲ, ಬಿಸಿಲಲ್ಲೇ ಇಟ್ಟಿದ್ದೀವಿ. ನೀರು ಹಾಕ್ತೀವಿ. ಬಟ್ ಬಿಸಿಲಲ್ಲಿ ಈ ಸಣ್ಣಗಿದ್ದಾಗಿಂದ ಬಿಸಿಲಲ್ಲೇ ಇತ್ತಿಂದರೆ ಹಚ್ಚಿದ ನಂತರ ಸ್ವಲ್ಪ ನೆರಳು ಮಾಡಬೇಕು ಅನ್ನೋದಿರಲ್ಲ, ಏನೂ ಬೇಕಾಗಲ್ಲ, ತಡ್ಕೋತಾವೆ ಬಿಸಿಲನ್ನು. ಸೊ ನಾವು ಈ ಥರ ಮಾಡಿಬಿಟ್ಟು ಹಚ್ಚಿರೋದು ನೋಡ್ತಿರ್ಬೋದು. ಎಷ್ಟು ಚೆನ್ನಾಗಿ ಬಂದಿದ್ದಾವೆ.